ತಲೆ ಸುತ್ತಿನಿಂದ ಮಹಿಳೆಯೊಬ್ಬರು ಮೆಟ್ರೋ ಹಳಿಗೆ ಬಿದ್ದಿದ್ದಾರೆ. ಹೂವಿನ ವ್ಯಾಪಾರಿ ಲೀಲಾವತಿ ಅಂತ ಗೊತ್ತಾಗ್ತಾ ಇದೆ. ಅವರ ಪರಿಚಯ ಕುರುಬರಹಳ್ಳಿಯ ನಿವಾಸಿಯವರು. ಪತಿ ಜೊತೆಗೆ ರಾಜಾಜಿನಗರ ನಿಲ್ದಾಣಕ್ಕೆ ಬಂದಿರ್ತಾರೆ. ಇವರು ಮೆಟ್ರೋಗಾಗಿ ಕಾಯ್ತಾ ಇರ್ತಾರೆ. ಇದೇ ಸಂದರ್ಭ ಲೀಲಾವತಿ ಅವರಿಗೆ ತಲೆ ಸುತ್ತು ಬರುತ್ತೆ. ತಲೆ ಸುತ್ತು ಬಂದು ಮೆಟ್ರೋ ಹಳಿ ಮೇಲೇನೆ ಬಿದ್ದು ಹೋಗ್ತಾರೆ. ಸ್ಥಳದಲ್ಲೇ ಇದ್ದಂತ ಸಿಬ್ಬಂದಿ ಲೀಲಾವತಿ ಅವರ ರಕ್ಷಣೆ ಮಾಡಿದ್ದಾರೆ. ಬಟ್ ಆರಂಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಇವರು ಹೀಗೇನಾದ್ರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರಾ ಅಂತ ಸಂಶಯ ಕೂಡ ವ್ಯಕ್ತವಾಗಿತ್ತು ಸಿಬ್ಬಂದಿಗೆ. ಬಟ್ ಲೀಲಾವತಿ ಅವರಿಗೆ ಪ್ರಜ್ಞೆ ಬಂದ ನಂತರ ಗೊತ್ತಾಗುತ್ತೆ, ಇಲ್ಲ ಅವರು ತಲೆ ಸುತ್ತು ಬಂದು ಬಿದ್ದಿರೋದು ಆತ್ಮಹತ್ಯೆ ಯತ್ನ ಅಲ್ಲ ಅಂತ ಗೊತ್ತಾಗುತ್ತೆ. ತಲೆ ಸುತ್ತಿನಿಂದ ಮಹಿಳೆಯೊಬ್ಬರು ಮೆಟ್ರೋ ಹಳಿಗೆ ಬಿದ್ದಿದ್ದಾರೆ. ಹೂವಿನ ವ್ಯಾಪಾರಿ ಲೀಲಾವತಿ ಅಂತ ಗೊತ್ತಾಗ್ತಾ ಇದೆ. ಅವರ ಪರಿಚಯ ಕುರುಬರಹಳ್ಳಿಯ ನಿವಾಸಿಯವರು. ಪತಿ ಜೊತೆಗೆ ರಾಜಾಜಿನಗರ ನಿಲ್ದಾಣಕ್ಕೆ ಬಂದಿರ್ತಾರೆ. ಇವರು ಮೆಟ್ರೋಗಾಗಿ ಕಾಯ್ತಾ ಇರ್ತಾರೆ. ಇದೇ ಸಂದರ್ಭ ಲೀಲಾವತಿ ಅವರಿಗೆ ತಲೆ ಸುತ್ತು ಬರುತ್ತೆ. ತಲೆ ಸುತ್ತು ಬಂದು ಮೆಟ್ರೋ ಹಳಿ ಮೇಲೇನೆ ಬಿದ್ದು ಹೋಗ್ತಾರೆ. ಸ್ಥಳದಲ್ಲೇ ಇದ್ದಂತ ಸಿಬ್ಬಂದಿ ಲೀಲಾವತಿ ಅವರ ರಕ್ಷಣೆ ಮಾಡಿದ್ದಾರೆ. ಬಟ್ ಆರಂಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಇವರು ಹೀಗೇನಾದ್ರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರಾ ಅಂತ ಸಂಶಯ ಕೂಡ ವ್ಯಕ್ತವಾಗಿತ್ತು ಸಿಬ್ಬಂದಿಗೆ. ಬಟ್ ಲೀಲಾವತಿ ಅವರಿಗೆ ಪ್ರಜ್ಞೆ ಬಂದ ನಂತರ ಗೊತ್ತಾಗುತ್ತೆ, ಇಲ್ಲ ಅವರು ತಲೆ ಸುತ್ತು ಬಂದು ಬಿದ್ದಿರೋದು ಆತ್ಮಹತ್ಯೆ ಯತ್ನ ಅಲ್ಲ ಅಂತ ಗೊತ್ತಾಗುತ್ತೆ.